ಚಳಿಗಾಲದಲ್ಲಿ ಮಂಡಿ ನೋವು, ಸೊಂಟ ನೋವು ಹೆಚ್ಚಾಗಲು ಕಾರಣ ಕೀಲುಗಳಲ್ಲಿ ರಕ್ತ ಸಂಚಾರವು ಕಡಿಮೆಯಾಗುವುದರಿಂದ ಸ್ನಾಯುಗಳು ಬಿಗಿಯಾಗಿ ಹೆಚ್ಚು ನೋವು ಉಂಟು ಮಾಡುತ್ತದೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ರಕ್ತ ಸಂಚಾರವನ್ನು ಸರಾಗಗೊಳಿಸಿ, ಸ್ನಾಯುಗಳನ್ನು ಸಡಿಲಗೊಳಿಸಿ, ನೋವನ್ನು ಕಡಿಮೆ ಮಾಡುತ್ತದೆ. 3 ತಿಂಗಳಲ್ಲೇ ಇದರ ಫಲಿತಾಂಶವನ್ನ ತಿಳಿದುಕೊಳ್ಳುವಿರಿ. ಅಮೃತ್ ನೋನಿ ಆರ್ಥೋ ಪ್ಲಸ್ ಲಕ್ಷಾಂತರ ಜನರು ಬಳಸಿ ನೋವುರಹಿತ ಜೀವನ ನಡೆಸುತ್ತಿದ್ದಾರೆ. ರೆಕಾರ್ಡ್ ಕ್ರಿಯೇಟ್ ಮಾಡಿಬಿಟ್ಟು ಸರ್ಕಾರಿ ಭೂಮಿಯನ್ನು ಕಬಳಿಸಿದ್ದಾರೆ. ಅದು ಚಾಂಪಿಯನ್ಸ್ ಗ್ರೂಪ್ ಏನದು ಗಾಲ್ಫ್ ಕೋರ್ಸ್ ಇದೆಯಲ್ಲ, ಕಾನ್ಫಿಡೆಂಟ್ ಗ್ರೂಪ್ಸ್. ನನಗೆ ಅನುಕೂಲ ಆಗೋದು ನಾನು ಫೈಟ್ ಮಾಡ್ತಾ ಇದ್ದೀನಿ. ರೆಕಾರ್ಡ್ ಎಲ್ಲ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ. ಮೂಲ ರೆಕಾರ್ಡಲ್ಲಿ ನಮ್ಮದೇ ಇದೆ. ಸರ್ಕಾರಿ ಗುಡ್ಡ ಯಾರಪ್ಪನ ಸತ್ತದು? ಕೆರೆ ಕುಂಟೆ ನಿಮಗೆ ತಾನೇ ಬೇಕದು, ಯಾರೋ ಒಬ್ಬನ ಸೊತ್ತಲ್ಲ ಅಲ್ವಾ? ಈಗ ಅದರಲ್ಲೂ ಒಂದು ಸರ್ವೆ ನಂಬರ್ ಇನ್ನೊಂದು ಊರದು ಕಾಂಪೌಂಡ್ ಹಾಕೋದು ಕೋರ್ಟ್ ವಿಚಾರಕ್ಕೆ ಬಂದಿಲ್ಲ. ಅದು ಗೌರ್ಮೆಂಟ್ಗೆ ರಿಜೆಕ್ಟ್ ಮಾಡಿದೆ ಗೌರ್ಮೆಂಟ್. ಅದು ನೋಡಿಸ್ತೀವಿ. ಈಗ ಸಾರ್ವಜನಿಕ ಸ್ವತ್ತು ವಿಚಾರವಾಗಿ ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ ರೀ, ಐ ವಿಲ್ ಫೈಟ್. ಕೇಸ್ ಬುಕ್ ಮಾಡ್ತೀನಿ, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಲ್ಲರ ಮೇಲೆ. ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಸಾರ್ವಜನಿಕ ಸ್ವತ್ತು ಉಪಯೋಗಿಸ್ಕೊಳ್ಳೋಕ್ಕೋಸ್ಕರ ಸರ್ಕಾರಕ್ಕೆ. ನೋಡೋಣ ಹೂ ವಿಲ್ ವಿನ್ ಅಂತ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಈ ವಿಡಿಯೋ ಆರಂಭದಲ್ಲಿ ದಿವಂಗತ DK ರವಿ ಅವರ ಮಾತನ್ನ ಕೇಳಿಸ್ಕೊಂಡ್ರಿ. ಅವರು ಕೋಲಾರ ಭಾಗದಲ್ಲಿ ಜಿಲ್ಲಾಧಿಕಾರಿ ಆಗಿದ್ದಾಗ ಆಡಿದಂತಹ ಮಾತದು. ಈ ವಿಚಾರ ಮತ್ತೊಮ್ಮೆ ಇದೀಗ ಚರ್ಚೆಯಲ್ಲಿ ಇದೆ. ಅದಕ್ಕೆ ಕಾರಣ ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥರಾಗಿರುವಂತಹ CJ ರಾಯ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ವಿಧಿವಶರಾಗಿದ್ದಾರೆ. ಅವರ ಸಾವಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ DK ರವಿ ಅವರ ವಿಚಾರವೂ ಕೂಡ ಮುನ್ನೆಲೆಗೆ ಬಂದಿದೆ. CJ ರಾಯ್ ಅವರ ಸಾವು, DK ರವಿ ಅವರ ವಿಚಾರ ಮತ್ತೆ ಮುನ್ನೆಲೆಗೆ ಬರೋದಕ್ಕೆ ಕಾರಣ ಏನು, ಅಥವಾ ಅದರಲ್ಲಿ ಏನ್ ಸಂಬಂಧ ಇದೆ? ಸಹಜವಾಗಿ ಒಂದಷ್ಟು ಜನಕ್ಕೆ ಗೊಂದಲ, ಕುತೂಹಲ ಇರುತ್ತೆ. ಒಂದಷ್ಟು ಜನಕ್ಕೆ ಈ ವಿಚಾರ ಏನು ಅಂತ ಗೊತ್ತಿದೆ. ನಿಮ್ಮ ಅಲ್ಲಿ ಅದನ್ನ ಒಂದಷ್ಟು ಮಂದಿ ಮರ್ತಿರಬಹುದು. ಏನು ಅಂತ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋಣ. ಯಾಕಂದ್ರೆ ಓರ್ವ ವ್ಯಕ್ತಿಯ ಪಾಸಿಟಿವ್ ಹಾಗೆ ನೆಗೆಟಿವ್ ಎರಡೂ ವಿಚಾರವನ್ನು ಕೂಡ ನಾವು ಚರ್ಚೆ ಮಾಡಬೇಕಾಗತ್ತೆ. ಇಲ್ಲಿವರೆಗೆ CJ ರಾಯ್ ಅವರ ಸಾಕಷ್ಟು ಪಾಸಿಟಿವ್ ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ದೇವೆ. ಹೌದು, ಓರ್ವ ಸಾಮಾನ್ಯ ವ್ಯಕ್ತಿ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದ್ದು ಸಾಮಾನ್ಯ ಸಂಗತಿ ಅಲ್ಲವೇ ಅಲ್ಲ. ಅದರ ನಡುವೆ ಅವರ ವಿರುದ್ಧ ಒಂದಷ್ಟು ಆರೋಪವೂ ಕೂಡ ಇತ್ತು, ಒಂದಷ್ಟು ಕಾಂಟ್ರವರ್ಸಿಯಲ್ವೂ ಕೂಡ ಇತ್ತು. ನಾನೀಗ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡೋದಕ್ಕೆ ಹೊರಟಿರುವಂತಹ ಪ್ರಕರಣದಲ್ಲಿ ಕಾನೂನು ರೀತಿಯಲ್ಲಿ ಅವರು ಗೆದ್ದುಕೊಂಡು ಬಂದ್ರು. ಯಾರು? ಕಾನ್ಫಿಡೆಂಟ್ ಗ್ರೂಪ್ನ CJ ರಾಯ್ ಅವರು. ಆದರೆ ಸಾರ್ವಜನಿಕ ವಲಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಯಲ್ಲಿ ಇದ್ದಂತಹ ಪ್ರಕರಣ ಇದು. ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ, ಬಂಧುಗಳೇ, ಏನಾಗುತ್ತೆ, ಕಾನ್ಫಿಡೆಂಟ್ ಗ್ರೂಪ್ನವರು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಜಾಗವನ್ನ ತೆಗೆದುಕೊಂಡು ಆ ಜಾಗವನ್ನ ಡೆವಲಪ್ ಮಾಡ್ತಾ ಇದ್ರು, ಸೈಟ್ ಆಗಿ ಪರಿವರ್ತಿಸ್ತಾ ಇದ್ರು, ಅಥವಾ ವಿಲ್ಲಾ ಮಾಡ್ತಾ ಇದ್ರು, ಅಥವಾ ಅಲ್ಲಿ ಫ್ಲಾಟ್ಗಳನ್ನ ನಿರ್ಮಾಣ ಮಾಡಿ ಸೇಲ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಏನು ಮಾಡಿರ್ತಾರೆ ಅಂದ್ರೆ, ಅವರು ಈ ಕೋಲಾರದ ಬಂಗಾರಪೇಟೆಯ ಹುದುಕುಳ ಹಾಗೆ ಒಗ್ಗಯ್ಯನ ದಿಣ್ಣೆ ಎನ್ನುವಂತಹ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ 150 ಎಕರೆ ಜಾಗವನ್ನ ತೆಗೆದುಕೊಂಡಿರ್ತಾರೆ. ಅಲ್ಲಿ ಏನ್ ಮಾಡೋದಕ್ಕೆ ಕೊಟ್ಟಿರ್ತಾರೆ ಅಂದ್ರೆ, ಚಾಂಪಿಯನ್ಸ್ ಗಾಲ್ಫ್ ರೆಸಾರ್ಟ್ ಹಾಗೆ ವಿಲ್ಲಾವನ್ನ ಮಾಡೋದಕ್ಕೆ ಹೊರಟಿರ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ. ವಿಲ್ಲಾ ನಿರ್ಮಾಣ ಎಲ್ಲವೂ ಕೂಡ ಆಗ್ತಾ ಇರುತ್ತೆ. ಆಗ ಬಹಳ ದೊಡ್ಡ ಮಟ್ಟಿಗೆ ಅದು ಪ್ರಚಾರವನ್ನು ಕೂಡ ಪಡೆದುಕೊಂಡಿತ್ತು. CJ ರಾಯ್ ಅವರು ಪ್ರಚಾರದ ವಿಚಾರದಲ್ಲಿ ಒಂದು ಕೈ ಮೇಲೆ ಅವರು ಬಹಳ ಚೆನ್ನಾಗಿ ಅದನ್ನ ಜನರಿಗೆ ತಲುಪಿಸುವಂತ ಕೆಲಸ ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಆಗ ಅದೇ ಸಂದರ್ಭದಲ್ಲಿ ಒಂದಷ್ಟು ಆರೋಪ ಕೇಳಿ ಬರುತ್ತೆ. ಅದೇನಪ್ಪಾ ಅಂದ್ರೆ, 48 ಎಕರೆ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ. ಅಂದ್ರೆ ಸರ್ಕಾರಿ ಜಾಗ, ಅದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಾಗ. ಅದು ಅಲ್ಲಿ ಅಂದ್ರೆ ದಾಖಲೆಗಳನ್ನ ತಿದ್ದಲಾಗಿದೆ ಅಥವಾ ದಾಖಲೆಯನ್ನ ತಿರುಚಲಾಗಿದೆ. ಆ ದಾಖಲೆಗಳನ್ನ ತಮಗೆ ಬೇಕಾದ ರೀತಿಯಲ್ಲಿ ತಿರುಚಿ ಆ ಜಾಗವನ್ನ ಒತ್ತುವರಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರುತ್ತೆ. ಈ ವಿಚಾರ ಅಂತಿಮವಾಗಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬರುತ್ತೆ. ಆಗ ಅಲ್ಲಿ DK ರವಿ ಅವರು ಜಿಲ್ಲಾಧಿಕಾರಿ ಆಗಿರ್ತಾರೆ. ಅವ್ರೇನ್ ಮಾಡ್ತಾರೆ, ಆ ಸಂದರ್ಭದಲ್ಲಿ ಒಂದಷ್ಟು ದಾಖಲೆಗಳನ್ನ ತರಿಸ್ಕೊಳ್ತಾರೆ, ದಾಖಲೆಗಳ ಪರಿಶೀಲನೆಯನ್ನು ಕೂಡ ಮಾಡ್ತಾರೆ. ಅದಾದ ಬಳಿಕ DK ರವಿ ಅವರು ಹೇಳ್ತಾರೆ, ಹೌದು, ಇದು ಸರ್ಕಾರಿ ಜಮೀನು, ಒತ್ತುವರಿ ಆಗಿದೆ, ಜನರಿಗೆ ಸೇರಬೇಕಾದಂತ ಜಮೀನು, ಆದ್ರೆ ಇದನ್ನ ದಾಖಲೆಗಳನ್ನು ತಿರುಚಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕೇವಲ ಅವರಷ್ಟು ಹೇಳೋದು ಮಾತ್ರ ಅಲ್ಲ, ಅದಾದ ಬಳಿಕ ಒತ್ತುವರಿ ತೆರವಿಗೆ ಆದೇಶವನ್ನು ಕೂಡ ಹೊರಡಿಸಿಬಿಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಈ ಒತ್ತುವರಿ ತೆರವಿನ ವಿಚಾರದಲ್ಲಿ ಕಂದಾಯ ಇಲಾಖೆ ಅಧಿಕಾರಿ, ಅದೇ ರೀತಿಯಾಗಿ ಒಂದಷ್ಟು ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಅವರ ವಿರುದ್ಧವೂ ಕೂಡ ಕ್ರಮಕ್ಕೆ ಸೂಚನೆಯನ್ನು ಕೊಡ್ತಾರೆ.
ಆ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಸಂಘರ್ಷವೇ ಏರ್ಪಟ್ಟು ಬಿಟ್ಟಿತ್ತು. ಕಾರಣ ಆ ಸಂದರ್ಭದಲ್ಲಿ ಕೋಲಾರದ ಶಾಸಕರಾದಂಥವರೊಬ್ಬರು ಆ ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ನಿರ್ದೇಶಕರು ಕೂಡ ಆಗಿದ್ದಂತೆ. ಹೀಗಾಗಿ ಆ ಶಾಸಕರು ಹಾಗೆ ಜಿಲ್ಲಾಧಿಕಾರಿಗಳ ನಡುವೆ ಒಂದು ಹಂತಕ್ಕೆ ಜಟಾಪಟಿ ಎಲ್ಲವೂ ಕೂಡ ನಡೆಯೋದಕ್ಕೆ ಶುರುವಾಗುತ್ತೆ. ಆ ಶಾಸಕರು ಕಾನ್ಫಿಡೆಂಟ್ ಗ್ರೂಪ್ ಅನ್ನ ಆ ಸಂದರ್ಭದಲ್ಲಿ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಅವರು ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಒತ್ತುವರಿ ಆಗಿಲ್ಲ ಅಂತ ಹೇಳಿ ಅವರು ವಾದಿಸ್ತಾರೆ. ಅವರು ಕೂಡ ತಮ್ಮ ದಾಖಲೆಯನ್ನ ಜನರ ಮುಂದೆ ಇಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಬಹಳ ದೊಡ್ಡ ಮಟ್ಟಿಗೆ ಸಾರ್ವಜನಿಕ ವಲಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾಗಿತ್ತು. ಡಿ.ಕೆ. ರವಿಯವರು ಕೂಡ ಈ ವಿಚಾರದಲ್ಲಿ ತುಂಬಾನೇ ಮುತುವರ್ಜಿ ವಹಿಸಿ ಒತ್ತುವರಿ ತೆರವಿಗೆ ಪ್ರಯತ್ನವನ್ನ ಪಟ್ಟಿದ್ರು. ಜೊತೆಗೆ ಸರ್ಕಾರಿ ಆ ಜಮೀನನ್ನು ಉಳಿಸಬೇಕು ಎನ್ನುವ ರೀತಿಯಲ್ಲಿ ಅವರು ಕೂಡ ಒಂದಷ್ಟು ಪ್ರಯತ್ನ ಅದೆಲ್ಲವನ್ನೂ ಕೂಡ ನಡೆಸಿದ್ರು. ಅದರ ಅಂತಿಮವಾಗಿ ಅದು KGF ಸಿವಿಲ್ ಕೋರ್ಟ್ ಮೆಟ್ಟಿಲನ್ನ ಏರುತ್ತೆ. ಆ ಸಂದರ್ಭದಲ್ಲಿ ಸಿವಿಲ್ ಕೋರ್ಟ್ ಹೇಳುತ್ತೆ, ಇಲ್ಲ, ಇಲ್ಲಿ ಯಾವುದೇ ಸರ್ಕಾರಿ ಜಮೀನು ಕೂಡ ಒತ್ತುವರಿ ಆಗಿಲ್ಲ ಅಂತ ಹೇಳಿ ಕೋರ್ಟ್ ಆ ಸಂದರ್ಭದಲ್ಲಿ ತೀರ್ಪನ್ನು ಕೊಡುತ್ತೆ. ಆದ್ರೆ ಡಿ.ಕೆ. ರವಿಯವರ ವಾದ ಏನಾಗಿರುತ್ತೆ ಅಂದ್ರೆ, ಅವರೊಂದಷ್ಟು ದಾಖಲೆಗಳನ್ನು ಮುಂದಿಟ್ಟು, ಇಲ್ಲ, ಇಲ್ಲಿ ಒತ್ತುವರಿ ಆಗಿದೆ, ಅದು ಕೂಡ 48.5 ಎಕರೆ ಒತ್ತುವರಿ ಆಗಿದೆ ಅಂತ ಹೇಳಿ ಅವರು ಸ್ಪಷ್ಟವಾಗಿ ವಿಚಾರಕ್ಕೆ ಸಂಬಂಧಪಟ್ಟ ವಾದವನ್ನ ಮಾಡ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಡಳಿತ ಕಡೆಯಿಂದಾಗ ಕಾನೂನು ಹೋರಾಟವೂ ಕೂಡ ಮುಂದುವರಿತು ಹೋಗುತ್ತೆ. ಅಂತಿಮವಾಗಿ ಕಾನ್ಫಿಡೆಂಟ್ ಗ್ರೂಪ್ ಅನ್ನು ಏನ್ ಮಾಡ್ತಾರೆ, ಹೈಕೋರ್ಟ್ಗೆ ಹೋಗಿ ಅದರ ವಿರುದ್ಧವಾಗಿ ಸ್ಟೇ ಆರ್ಡರ್ ತಂದು ಬಿಡ್ತಾರೆ. ಅದರ ರಾಜ್ಯ ಸರ್ಕಾರ ನಂತರ ಆ ಸ್ಟೇಯನ್ನ ವೆಕೇಟ್ ಮಾಡಿಸುವ ನಿಟ್ಟಿನಲ್ಲಿ ಹೆಚ್ಚು ಗಮನವನ್ನು ಹರಿಸ್ತಿಲ್ಲ, ಅಥವಾ ಡಿ.ಕೆ. ರವಿಯವರ ಹೋರಾಟಕ್ಕೂ ಕೂಡ ರಾಜ್ಯ ಸರ್ಕಾರ ಸಂದರ್ಭದಲ್ಲಿ ಹೆಚ್ಚು ಸಾಥನ್ನು ಕೂಡ ಕೊಡ್ಲಿಲ್ಲ. ಇಷ್ಟಾಯ್ತು. ಅದಾದ್ಮೇಲೆ ಡಿ.ಕೆ. ರವಿಯವರು ಇದ್ದಕ್ಕಿದ್ದ ಹಾಗೆ ಕೋಲಾರದಿಂದ ಟ್ರಾನ್ಸ್ಫರ್ ಆಗ್ತಾರೆ. ಅದಾದ ಬಳಿಕ ಬೆಂಗಳೂರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಬರ್ತಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಅವರು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಬಂದ ಮೇಲೂ ಕೂಡ ಈ ಕಾನ್ಫಿಡೆಂಟ್ ಗ್ರೂಪ್ನ ಕುರಿತಾಗಿ ಸ್ವಲ್ಪ ಮಟ್ಟಿಗೆ ಗಮನವನ್ನು ಹರಿಸುವಂತ ಕೆಲಸವನ್ನ ಆ ಸಂದರ್ಭದಲ್ಲಿ ಮಾಡಿದ್ರು. ಆಗ ಚರ್ಚೆಯಲ್ಲಿದ್ದಂಥ ವಿಚಾರ ಏನಪ್ಪಾ ಅಂದ್ರೆ, ಈ ಕಾನ್ಫಿಡೆಂಟ್ ಗ್ರೂಪ್ ವಿಚಾರಕ್ಕೆ ಡಿ.ಕೆ. ರವಿ ಅವರು ಏನು ಎಂಟ್ರಿ ಕೊಟ್ಟರು, ಅಥವಾ ಆ ವಿಚಾರದಲ್ಲಿ ಒಂದು ಸಂಘರ್ಷವನ್ನ ಶುರು ಮಾಡಿದ್ರು, ಒಂದು ಜಟಾಪಟಿಯನ್ನು ಶುರು ಮಾಡಿದ್ರು. ಅದೇ ಕಾರಣಕ್ಕಾಗಿ ಡಿ.ಕೆ. ರವಿ ಅವರನ್ನ ವರ್ಗಾವಣೆ ಮಾಡಲಾಗಿದೆ ಎನ್ನುವಂತ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅಷ್ಟು ಮಾತ್ರ ಅಲ್ಲ, ಡಿ.ಕೆ. ರವಿಯವರ ಮಾವನಾಗಿರುವಂತಹ ಹನುಮಂತರಾಯಪ್ಪನವರು ಆಗ ಅಲ್ಲಿ ಶಾಸಕರಾಗಿದ್ದವರ ಮೇಲೆ ಅವರು ಆರೋಪವನ್ನು ಕೂಡ ಹೊರಿಸಿದ್ರು. ಇದೇ ಕಾನ್ಫಿಡೆಂಟ್ ಗ್ರೂಪ್ ವಿಚಾರಕ್ಕೆ ಶಾಸಕರು ಡಿ.ಕೆ. ರವಿಯವರ ಮೇಲೆ ಒತ್ತಡ ಹೇರುವಂತ ಕೆಲಸ ಅಥವಾ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ ಎನ್ನುವ ರೀತಿಯಲ್ಲೂ ಕೂಡ ಆಗ ಆರೋಪವನ್ನ ಮಾಡಿದ್ರು. ಒಟ್ಟಾರೆಯಾಗಿ ಕಾನ್ಫಿಡೆಂಟ್ ಗ್ರೂಪ್ ಅಂತಿದ್ದ ಹಾಗೆ ನಮಗೆ ಪಾಸಿಟಿವ್ ವಿಚಾರಗಳೆಲ್ಲವೂ ಕೂಡ ನೆನಪಾಗ್ತಾ ಹೋಗುತ್ತಲ್ಲ, ಅದೇ ಸಂದರ್ಭದಲ್ಲಿ ಇದೊಂದು ವಿಚಾರವೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆಯಲ್ಲಿ ಇದ್ದಂತಹ ವಿಚಾರ. ಅಂದ್ರೆ ಕಾನೂನು ರೀತಿಯಲ್ಲಿ ಕಾನ್ಫಿಡೆಂಟ್ ಗ್ರೂಪ್ನವರು ಅದರಲ್ಲಿ ಗೆದ್ಕೊಂಡ್ರು. ಅವರು ಕಾನೂನು ರೂಪದಲ್ಲಿ ಅಂದ್ರೆ ಕೋರ್ಟ್ ಮೆಟ್ಟಿಲೇರಿ ಇಲ್ಲಿ ಯಾವುದೇ ಒತ್ತುವರಿ ಆಗಿಲ್ಲ ಅಂತ ಹೇಳಿ ಅವರು ಒಂದು ರೀತಿಯಲ್ಲಿ ವಾದವನ್ನ ಮಾಡಿದ್ರು. ಆದ್ರೆ ಡಿ.ಕೆ. ರವಿ ಅವರ ವಾದ ಏನಾಗಿತ್ತು, ಇಲ್ಲ, ಇಲ್ಲಿ ಒತ್ತುವರಿ ಆಗಿದೆ ಅಂತ ಹೇಳಿ ಅವರು ಕೂಡ ಒಂದಷ್ಟು ದಾಖಲೆಯನ್ನು ಮುಂದಿಡ್ತಾ ಇದ್ರು. ಹಾಗೆ ಡಿ.ಕೆ. ರವಿ ಅವರು ಒಂದು ಹಂತಕ್ಕೆ ಸವಾಲನ್ನು ಕೂಡ ಹಾಕಿದ್ರು. ನೋಡೋಣ ಇದರಲ್ಲಿ ಯಾರು ಗೆಲ್ತಾರೆ ಅನ್ನೋ ರೀತಿಯಲ್ಲಿ ಸವಾಲನ್ನು ಹಾಕಿದ್ರು. ಆದ್ರೆ ಡಿ.ಕೆ. ರವಿ ಅವರಿಗೆ ಆ ಸಂದರ್ಭದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಅವರು ರಾಜ್ಯ ಸರ್ಕಾರ ಟ್ರಾನ್ಸ್ಫರ್ ಮಾಡುತ್ತೆ. ಹೀಗಾಗಿ ಕೋಲಾರದಿಂದ ಅವರು ಇಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಬರಬೇಕಾದಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ. ಇದು ಆ ಸಂದರ್ಭದ ಒಂದು ವಿಚಾರ. ಓಕೆ, ಈಗ ಸಿ.ಜೆ. ರಾಯ್ ಅವರ ಕೇಸ್ಗೆ ಸಂಬಂಧಪಟ್ಟಾಗ ಏನ್ ಡೆವಲಪ್ಮೆಂಟ್ ಆಗಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ಸದ್ಯಕ್ಕೆ ರಾಜ್ಯ ಸರ್ಕಾರ SIT ರಚನೆಯನ್ನ ಮಾಡಿ ಆದೇಶವನ್ನ ಹೊರಡಿಸಿದೆ. ಕಾರಣ, ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಾದಂತಹ ಅನುಮಾನ ಇದೆ. ಒಂದು, ಈಗ ಸಿ.ಜೆ. ರಾಯ್ ಅವರ ಸಹೋದರ ಸೇರಿದಂತೆ ಒಂದಷ್ಟು ಮಂದಿ ಆರೋಪ ಏನಪ್ಪಾ ಅಂದ್ರೆ, IT ಇಲಾಖೆಯ ಒತ್ತಡದ ಕಾರಣಕ್ಕಾಗಿ ಅವರು ಸಾವನ್ನಪ್ಪಿದ್ರು ಎನ್ನುವ ರೀತಿಯಲ್ಲಿ ಆರೋಪವನ್ನು ಮಾಡಲಾಗ್ತಾ ಇದೆ. IT ಇಲಾಖೆ ವಿಪರೀತ ಪ್ರೆಷರ್ ಅನ್ನ ಹೇರ್ತಾ ಇತ್ತು. 3 ತಿಂಗಳಿಂದ ಅವರಿಗೆ ಸಂಬಂಧಪಟ್ಟ ಹಾಗೆ ಪರಿಶೀಲನೆಯನ್ನ ಮಾಡ್ತಾ ಇತ್ತು. 3 ದಿನಗಳಿಂದ ದಾಳಿ ನಡೀತಾ ಇತ್ತು. ಹೀಗಾಗಿ ಅವ್ರ ಮೇಲೆ ಯಾವುದೋ ರೀತಿಯಲ್ಲಿ ಒತ್ತಡ ಇತ್ತು ಎನ್ನುವ ರೀತಿಯಲ್ಲಿ ಒಂದಷ್ಟು ಜನರ ಆರೋಪ. ಇನ್ನೊಂದಷ್ಟು ಮಂದಿ ಬೇರೆ ಬೇರೆ ರೀತಿಯಲ್ಲಿ ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಯಾವುದೂ ಕೂಡ ನಿಖರವಾಗಿ ಗೊತ್ತಿಲ್ಲ. ನನ್ನ ಪ್ರಕಾರ ಒಂದು 2 ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಂತದ ಕ್ಲಾರಿಟಿ ಸಿಗ್ಬೋದು. ನಾವೀಗ ಏನೇನು ವಿಚಾರಗಳು ಚರ್ಚೆ ಮಾಡ್ತಾ ಇದ್ವಿ, ಸಾರ್ವಜನಿಕ ವಲಯದಲ್ಲಿ ಯಾವ ವಿಚಾರಗಳು ಚರ್ಚೆಯಲ್ಲಿದೆ, ಆ ಕಾರಣಕ್ಕಾಗಿ ಅಥವಾ ಈ ಕಾರಣಕ್ಕಾಗಿ ಅಂತೇಳಿ ಅದನ್ನು ಮೀರಿದ ಇನ್ನೊಂದು ಯಾವುದೋ ಕಾರಣವೂ ಕೂಡ ಇರಬಹುದು. ಆದ್ರೆ ವೈಯಕ್ತಿಕವಾಗಿ ನನಗೆ ಅನ್ಸೋದೇನಪ್ಪ ಅಂದ್ರೆ, ನಾನೊಂದು 2 ದಿನದಿಂದ ಅವ್ರ ಬಗ್ಗೆ ಡೀಟೇಲ್ ಆಗಿ ಒಂದಷ್ಟು ಸ್ಟಡಿ ಮಾಡ್ತಾ ಇದ್ದೇನೆ. ಆ ಮನುಷ್ಯ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟದಂಥವರು, 8,400 ಕೋಟಿ ಒಡೆಯ, ಸಾವಿರಾರು ಎಕರೆ ಜಮೀನಿನ ಮಾಲೀಕ ಅವರು, ಐಷಾರಾಮಿ ಜೀವನವನ್ನು ಸಾಗಿಸ್ತಾ ಇದ್ದಂಥವರು. ಕರ್ನಾಟಕ, ಕೇರಳ, ದುಬೈ ಎಲ್ಲ ಕಡೆಗಳಲ್ಲೂ ಕೂಡ ಬಿಸ್ನೆಸ್ ಅನ್ನ ಹೊಂದಂಥವರು. 2016ರಲ್ಲೂ ಕೂಡ ಒಮ್ಮೆ IT ರೇಡ್ ಆಗಿತ್ತು. ನನಗೆ ಅನ್ಸೋದೇನಪ್ಪ ಅಂದ್ರೆ, ಒಂದು IT ರೇಡ್ಗೆ ಹೆದರಿ ಒಬ್ಬ ಮನುಷ್ಯ ಸಾವನ್ನಪ್ಪೋದಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅದೆಂಥದ್ದೇ ಪ್ರೆಷರ್ ಇರಲಿ IT ಡಿಪಾರ್ಟ್ಮೆಂಟ್ ಇಂದ, ಸಣ್ಣ ಪುಟ್ಟ ಉದ್ಯಮಿಗಳಿಗಾದ್ರೆ ಅದು ಒತ್ತಡ ಅಂತ ಅನ್ಸುತ್ತೆ. ಇವರು ಬಹುದೊಡ್ಡ ಉದ್ಯಮಿ. ಹೀಗಿರುವಂತ ಮನುಷ್ಯ IT ರೇಡ್ ಕಾರಣಕ್ಕಾಗಿ ಸಾವನ್ನಪ್ತಾರೆ ಅಂದ್ರೆ ನನಗೆ ಯಾಕೋ ಅದ್ರ ಡೌಟ್ ಅನಿಸ್ತಾ ಇದೆ. ಆದ್ರೆ ಇಲ್ಲಿ ಅದನ್ನ ಮೀರಿದ ಯಾವುದೋ ವಿಚಾರ ಇರಬಹುದು ಅನ್ಸುತ್ತೆ. ಅಂದ್ರೆ ಈಗ IT ದಾಳಿ ಮಾಡಿದ ಸಂದರ್ಭದಲ್ಲಿ ಯಾವುದಾದ್ರೂ ಬೇರೆ ರಹಸ್ಯಗಳೇನಾದ್ರೂ ಹೊರಗಡೆ ಬಂದಿರಬಹುದಾ, ಆ ರಹಸ್ಯದಿಂದ ಇವರೇನಾದ್ರೂ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಬಹುದಾಗಿತ್ತ, ಅಥವಾ ಯಾವುದಾದ್ರೂ ಹವಾಲಾ ದಂಧೆ ಅಂಥದ್ರಲ್ಲಾದ್ರೂ ಹೆಸರು ತಳುಕು ಹಾಕೊಂಡಿತ್ತ, ಅಥವಾ ಕೇರಳದಲ್ಲಿ ಚುನಾವಣೆ ಬೇರೆ ಬರ್ತಾ ಇದೆ, ಯಾವುದೋ ರಾಜಕಾರಣಿಗಳಿಗೆ ಇವರು ಫಂಡಿಂಗ್ ಅನ್ನ ಮಾಡೋದಕ್ಕೆ ಹೋಗಿದ್ರ,
ಆ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಆಯ್ತಾ? ಅಂದ್ರೆ ಈಗ ಬರೀ ಇವರೇನೋ ತೆರಿಗೆಯನ್ನು ವಂಚಿಸಿದ್ದಾರೆ ಅಂತ ಅಷ್ಟು ಮಾತ್ರ ಅನಿಸ್ತಾ ಇಲ್ಲ, ಅದನ್ನು ಮೀರಿ ಇನ್ನೇನೋ ರಹಸ್ಯ ಇರಬಹುದು ಅನಿಸ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಅದನ್ನು ಗಂಭೀರವಾಗಿ ತೆಗೆದುಕೊಂಡು SIT ಅನ್ನ ರಚನೆ ಮಾಡಿದೆ. ನೋಡೋಣ SIT ತನಿಖೆಯಿಂದ ಯಾವುದಾದ್ರೂ ವಿಚಾರಗಳು ಹೊರಗಡೆ ಬರಬಹುದಾ, ಏನ್ ಕತೆ ಅಂತ ಹೇಳಿ. ಒಂದು ವೇಳೆ ನಿಮ್ಗೆ ಏನಿಸ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.